ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಸಮಗ್ರ ವಾಹಿನಿಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಧರ್ಯಪ್ಪ ಚೋಗ್ಲ. ಸ್ನೇಹಿತರೆ, ಇವತ್ತು ತಮ್ಮ ಮುಂದೆ ಒಂದು ವಿಶೇಷವಾದ ವಿಡಿಯೋವನ್ನು ನಾನು ಇವತ್ತು ತೆಗೆದುಕೊಂಡು ಬಂದಿದ್ದೀನಿ. ಇತ್ತೀಚೆಗೆ ನಮ್ಮಲ್ಲಿ ಒಂದು ಹೊಸ ಕ್ರಾಂತಿ ಪ್ರಾರಂಭವಾಗಿರುವುದು ತಮಗೆ ಗೊತ್ತಿರ್ತಕ್ಕಂಥ ಸಂಗತಿ. ನಾ ಮಾತನಾಡ್ತಿರೋದು ಇವಾಗ ನೆಟ್ವರ್ಕ್ ಇದೆ. ಸಿಮ್ ಕಂಪ್ನಿಗಳ ಜಿಯೋ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, ಮತ್ತು ಬಿ ಎಸ್ ಎನ್ ಎಲ್ ಆಗಿರ್ಬೋದು, ಐಡಿಯಾ ಆಗಿರ್ಬೋದು, ವೊಡಾಫೋನ್ ಆಗಿರ್ಬೋದು, ಈ ಕಂಪ್ನಿಗಳ ಬಗ್ಗೆ ನಾನು ಮಾತಾಡ್ತಿದ್ದೆ. ಪ್ರಥಮವಾಗಿ ಮೊದಲನೇದಾಗಿ ಬಿ ಎಸ್ ಎನ್ ಎಲ್ ಸರ್ಕಾರಿ ಸ್ವಾಮ್ಯದ ಒಂದು ಕಂಪ್ನಿ ಅಂತ ಹೇಳಿ ನಾವು ಹೇಳ್ಬೋದು. ಬಿ ಎಸ್ ಎನ್ ಎಲ್ಲನ್ನು ಕಳೆದ ಒಂದು 2-3-4 ವರ್ಷ ಜಿಯೋ ಬಂದ ನಂತರ ಸ್ವಲ್ಪ ಅದರದ ವ್ಯಾಪಾರ ಅಥವಾ ವಹಿವಾಟು ಕಡಿಮೆ ಆಗಿರುವುದನ್ನು ನಾವು ಕೂಡ ಗಮನಿಸಬಹುದು. ಅದರ ಸಲುವಾಗಿ ಇವತ್ತು ಆ ವಿಷಯದ ಬಗ್ಗೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೇನೆ. ಒಂದು ವಿವರವಾದ ವಿಷಯಗಳನ್ನು ಹೇಳಲಿಕ್ಕಿದ್ದೀನಿ. ಅದಕ್ಕಾಗಿ ದಯವಿಟ್ಟು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಕೊಡಿ ಮತ್ತು ಕೊನೆ ತನಕ ವೀಕ್ಷಿಸಿ ನಿಮಗೆ ಹೆಚ್ಚಿನ ಮಾಹಿತಿ ತಿಳಿತದ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ವಿಡಿಯೋ ಪ್ರಾರಂಭ ಮಾಡೋಣ ಬನ್ನಿ. ಸ್ನೇಹಿತರೆ, ನೀವು ತಿಳಿದಿರಬಹುದು, ಸುಮಾರು ಒಂದು 5-6 ವರ್ಷ ಹಿಂದುಗಡೆ ನಾವು ಇದು ಸಿಮ್ ನೆಟ್ವರ್ಕ್ ಅಥವಾ ಆಂಡ್ರಾಯ್ಡ್ ಮೊಬೈಲ್ಗಳನ್ನು ಹೆಚ್ಚಾಗಿ ನಾವು ಕಾಣ್ತಾ ಇರಲಿಲ್ಲ. ಒಂದು 7-8 ವರ್ಷದಿಂದ ಈ ಕಡೆ ನಾವು ಆಂಡ್ರಾಯ್ಡ್ ಮೊಬೈಲ್ಗಳು ಹಲವಾರು ಕಂಪ್ನಿಗಳು ಬಂದು ಮತ್ತು ಹಲವಾರು ಮೊಬೈಲ್ ಬ್ರ್ಯಾಂಡ್ಗಳು ಬಂದು. ವಿವೋ ಆಗಿರ್ಬೋದು, ಒಪ್ಪೋ ಆಗಿರ್ಬೋದು, ನೋಕಿಯಾ ಆಗಿರ್ಬೋದು, ಸ್ಯಾಮ್ಸಂಗ್ ಆಗಿರ್ಬೋದು. ಅದರ ಜೊತೆಗೇ ಸಿಮ್ ಕಂಪ್ನಿಗಳು ಕೂಡ ಇರ್ಬೋದು. ಮೊದಲನೇದಾಗಿ ವೊಡಾಫೋನ್ ಆಗಿರ್ಬೋದು, ಹಚ್ ಅಂತಕ್ಕಂಥದ್ದು ನೀವು ಕೇಳಿರ್ಬೋದು. ಮತ್ತು ಈಗ ಚಲ್ತಿರ್ತಕ್ಕಂಥ ವೊಡಾಫೋನ್, ಐಡಿಯಾ ಮತ್ತು ಜಿಯೋ ಮತ್ತು ಮೊದಲೇ ಇರ್ತಕ್ಕಂಥ ಬಿ ಎಸ್ ಎಲ್ ಆಗಿರ್ಬೋದು. ಇವೆಲ್ಲ ನಮ್ಮ ನೆಟ್ವರ್ಕ್ ಕಂಪ್ನಿಗಳು. ನಾವು ಈ ಕಡೆಯಿಂದ ಆ ಕಡೆ ಸಂಪರ್ಕಿಸಬೇಕಾದ ಸಂದರ್ಭದಲ್ಲಿ ಸಿಮ್ಗಳು ಬಹುಮುಖ್ಯ ಪಾತ್ರವನ್ನು ವಹಿಸ್ತವೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಮನಗಾಣಬೇಕು ಸ್ನೇಹಿತರೆ. ಅದಕ್ಕಾಗಿ ಈ 4-5 ವರ್ಷದಲ್ಲಿ ಏನು ಜಿಯೋ ತನ್ನ ಭಾರತ ದೇಶದಲ್ಲಿ ತನ್ನ ಸಾಮ್ರಾಜ್ಯವನ್ನು ಆಕ್ರಮಿಸ್ಕೊಳ್ತಾ ಹೊಂಟಿದೆ, ಈಗಾದರೂ ಹೊಂಟಿದೆ ಅಂತ ಹೇಳ್ಬೋದು. ಅದಕ್ಕಾಗಿ ಬಿ ಎಸ್ ಎನ್ ಎಲ್ ಸ್ವಲ್ಪ ವ್ಯಾಪಾರ ಆಗಿರ್ಬೋದು ಮತ್ತು ಅದರದ ಸ್ಪೀಡ್ ಸ್ವಲ್ಪ ಸ್ಲೋ ಇರುವುದರಿಂದ ಎಲ್ಲ ನಮ್ಮ ಗ್ರಾಹಕರು ಏನೈತಿ ಜಿಯೋ ಕಡೆ ಬಂದ್ರಂತ ಹೇಳ್ಬೋದು. ಜಿಯೋ ಕಡೆ ಯಾಕೆ ಬಂದ್ರಂದರೆ, ಮೊದಲನೇದಾಗಿ ಜಿಯೋ ಪ್ರಾರಂಭದ ಸಂದರ್ಭಗಳಲ್ಲಿ ಉಚಿತವನ್ನು ನೀಡ್ತಾ ಬಂದರು ಅಂಬಾನಿಯವರು. ನೀವು ನೋಡಿರಬಹುದು, ಅಂಬಾನಿಯವರು ಉಚಿತವನ್ನು ನೀಡ್ತಾ ಬಂದರು. ಉಚಿತವನ್ನು ನೀಡ್ತಾ ಬಂದು ಇವತ್ತಿನ ದಿನ ಸುಮಾರು 720 ರೂಪಾಯಿ ಆಗಿದೆ 3 ತಿಂಗಳ ರಿಚಾರ್ಜನ್ನು ನಾವು 720 ರೂಪಾಯಿ ಕೊಟ್ಟು ಕಂಪಲ್ಸರಿ ನಾವು ರಿಚಾರ್ಜ್ ಮಾಡಿಸಲೇಬೇಕು. ಇನ್ನು ಜಿಯೋ ಬಿಟ್ಟು ಹೊರಗಡೆ ಹೋದರೆ ಇನ್ನು ಏರ್ಟೆಲ್ ಆಗಿರ್ಬೋದು, ವೊಡಾಫೋನ್ ಆಗಿರ್ಬೋದು, ಐಡಿಯಾ ಆಗಿರ್ಬೋದು, ಇದರಿಂದ ಜಾಸ್ತಿ ಇದೆ. ಅದಕ್ಕಾಗಿ ಸ್ವಲ್ಪ ಗ್ರಾಹಕರು ಜಿಯೋದಲ್ಲಿ ಉಳ್ಕೊಂಡಿದ್ದಾರೆ ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಇತ್ತೀಚೆಗೆ ನಡೆದಿರ್ತಕ್ಕಂಥ ಘಟನೆ ಏನಪ್ಪಾ ಅಂತಂದರೆ, ಮತ್ತು ಇವತ್ತಿನ ವಿಡಿಯೋದ ಮುಖ್ಯ ವಿಷಯ ಏನಪ್ಪಾ ಅಂತಂದರೆ, ಇವತ್ತಿನ ದಿನ ಬಿ ಎಸ್ ಎನ್ ಎಲ್ಲನ್ನು ತನ್ನ ಜವಾಬ್ದಾರಿಯಾಗಿ ಇವತ್ತು ರತನ್ ಟಾಟಾ ಅವರು ಟಾಟಾ ಗ್ರೂಪ್ ಆಫ್ ಕಂಪ್ನೀಸ್ ಇವತ್ತು ತನ್ನ ತೆಕ್ಕೆಗೆ ತೊಗೊಂಡಿದೆ. ನೋಡ್ಬೋದು, ಅದರಿಂದ ಇಂಪ್ರೂವ್ಮೆಂಟ್ ನಡೀತಾ ಇದೆ. ಹಾಗೆ ಮುಂದೆ ಹೋಗ್ತಾ ಇದನ್ನಾಗುತ್ತೆ. ಈಗ ಎಲ್ಲದಕ್ಕಿಂತ ಜಿಯೋ ಆಗಿರ್ಬೋದು, ವೊಡಾಫೋನ್ ಎಲ್ಲಕ್ಕಿಂತ ಕಡಿಮೆ ರಿಚಾರ್ಜನ್ನು ಹೊಂದಿರತಕ್ಕಂಥ ಯಾವುದಾದ್ರೂ ಒಂದು ನೆಟ್ವರ್ಕ್ ಇದ್ದರೆ ಇವತ್ತು ಬಿ ಎಸ್ ಎನ್ ಎಲ್ ಅಂತ ಹೇಳಿ ನಾವು ಈ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವತ್ತಿನ ದಿನ ಬಿ ಎಸ್ ಎನ್ ಎಲ್ಲನ್ನು ನಾವು ಒಂದು ದೊಡ್ಡ ಮಟ್ಟಕ್ಕೆ ಮತ್ತು ಜಿಯೋಕ್ಕಿಂತ ಹೆಚ್ಚಿನ ಮಟ್ಟಕ್ಕೆ ಇವತ್ತಿನ ದಿನ ನಮ್ಮ ಟಾಟಾ ಕಂಪನಿಯವರು ನಮ್ಮ ರತನ್ ಟಾಟಾ ಅವರು ಮತ್ತು ಟಾಟಾ ಗ್ರೂಪ್ ಆಫ್ ಕಂಪನಿಯ ಅಧ್ಯಕ್ಷರು ಚೇರ್ಮನ್ ಏನಿದ್ದಾರೆ, ಅವರು 100% ಕರೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನು ವಿಶ್ವಾಸ ನಮಗಿದೆ. ಅಷ್ಟೇ ಅಲ್ಲದೆ ಜನರ ಮನಸ್ಸಿನಲ್ಲಿ ಕೂಡ ಪರಿವರ್ತನೆ ಆಗಿದೆ. ಏಕೆಂದರೆ ಸರ್ಕಾರದ ಸ್ವಾಮ್ಯದ ಕಂಪನಿ ಬಿ ಎಸ್ ಎನ್ ಎಲ್ ಆಗಿರ್ತಕ್ಕಂಥ ಬಿ ಎಸ್ ಎನ್ ಎಲ್ಗೆ ನಾವು ಮರಳಿ ಹೋಗಬೇಕು. ಆ ಕಂಪನಿಯನ್ನು ನಾವು ಇವತ್ತಿನ ದಿನ ಉದ್ಧಾರ ಮಾಡಬೇಕು ಮತ್ತು ಅದರ ಅಭಿವೃದ್ಧಿಯೂ ಕೂಡ ಆಗಬೇಕು ಅನ್ನುವಂಥದ್ದು ಉದ್ದೇಶವನ್ನು ಇವತ್ತಿನ ದಿನ ಎಲ್ಲ ಜನರ ಮನಸ್ಸಲ್ಲಿ ಬಂದಿರೋದು. ಅಷ್ಟೇ ಅಲ್ಲದೆ ಈ ಖಾಸಗಿ ಕಂಪನಿಯವರು ಏನು ತಮ್ಮ ದರ್ಬಾರನ್ನು ಏನು ಮಾಡ್ತಾ ಇದ್ದರು, ಆ ದರ್ಬಾರನ್ನು ಮುಂದೆ ನಾವು ತಡೆಗಟ್ಟಬಹುದು ಅನ್ನುವಂಥದ್ದನ್ನು ನಾವು ಈ ಬಿ ಎಸ್ ಎನ್ ಎಲ್ ಮೇಲೆ ವಿಶ್ವಾಸ ಇರಬಹುದು ಅಂಥೇಳಿ ನಂಬಬಹುದು.
ಸ್ನೇಹಿತರೆ ಅಷ್ಟೇ ಅಲ್ಲದೆ ಇವತ್ತಿನ ನಾವು ಹಲವಾರು ರಿಚಾರ್ಜ್ ನೋಡ್ಬೋದು. ಈ ರೀಸೆಂಟಾಗಿ ನನಗೆ ವೈಯಕ್ತಿಕವಾಗಿ ಮೆಸೇಜ್ ಬಂದಿತ್ತು ಜಿಯೋ ಕಂಪ್ನಿಯಿಂದ. ನಾನು ಕೂಡ ಜಿಯೋ ಕಂಪ್ನಿಯ ಸಿಮ್ ಈಗ ಸದ್ಯದಲ್ಲಿ ಯೂಸ್ ಮಾಡ್ತಿರೋದು. ನಾನು BSNLಗೆ ನಾನು ಪೋರ್ಟ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ಇನ್ನೂ ಕೆಲವೊಂದು 15 ದಿವಸ 20 ದಿವಸದಲ್ಲಿ ಇನ್ನೂ ರೇಟ್ ಹೈಕ್ ಆಗ್ತಾಯಿದೆ. ಈಗೇ ರಿಚಾರ್ಜ್ ಮಾಡಿಸ್ಕೊಳ್ಳಿ ಅನ್ನುವಂಥ ಒಂದು ಮೆಸೇಜನ್ನು ಕೂಡ ನನ್ನ ಮೊಬೈಲ್ಗೆ ಬಂದಿರುವುದನ್ನು ನಾನು ಗಮನಿಸಿದ್ದೀನಿ. ಅದಕ್ಕಾಗಿ ದಯವಿಟ್ಟು ಈ ಸಂದರ್ಭದೊಳಗೆ BSNL ಕಂಪ್ನಿಯನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿರ್ತಕ್ಕಂಥ ಟಾಟಾ ಗ್ರೂಪ್ ಆಫ್ ಕಂಪ್ನಿಗೆ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲೇಬೇಕು. ಅಷ್ಟೇ ಅಲ್ಲದೆ BSNL ಅಭಿವೃದ್ಧಿ ಆಗಬೇಕೆಂದರೆ BSNLಗೆ ನಾವೆಲ್ಲರೂ ಸಪೋರ್ಟ್ ಮಾಡಿದಾಗ ಮಾತ್ರ ಅದು ಆಗಲು ಸಾಧ್ಯ. ದಯವಿಟ್ಟು ಇದೇನು ಇವರು ತಮ್ಮ ಶ್ರೀಮಂತಿಕೆಯನ್ನು ಜಾಸ್ತಿ ಮಾಡ್ಕೊಂಡು ಹೊಂಟಿದ್ದಾರೆ. BSNL ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, ಏನು ನೀವು ಪ್ರೈವೇಟ್ ಕಂಪ್ನಿ ಏನು ಸಿಮ್ ಅಥವಾ ಕಂಪ್ನಿಗಳೇನು ಸಿಮ್ ಕಂಪ್ನಿ ನೆಟ್ವರ್ಕ್ ಕಂಪ್ನಿಗಳೇನಿದ್ದಾವೆ ಅವುಗಳನ್ನು ಅವರ ದಬ್ಬಾಳಿಕೆ ಮತ್ತು ಅವರ ಬೆಲೆ ಏರಿಕೆಯನ್ನು ನಾವು ತಡಿಬೇಕೆಂದರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ BSNL ಕಡೆ ಮರಳಬೇಕು ಅನ್ನುವಂಥ ಮಾತನ್ನು ಹೇಳಿ ಈ ಸಂದರ್ಭದೊಳಗ ಈ BSNL ಪರವಾಗಿ ಇರ್ತಕ್ಕಂಥ ನಮ್ಮ ಸಮಗ್ರ ವಾಹಿನಿ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ದಯವಿಟ್ಟು ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನೀವು ಬೆಲ್ ಐಕನ್ ಒತ್ತಿರಿ ಅಂತಕ್ಕಂಥ ಮಾತನ್ನು ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ